ಹಲೋ ಗೈಸ್, ನಾನು ಪೀಕಿ ಬ್ಲೈಂಡರ್ನ ಎಪಿಸೋಡ್ 1 ಮತ್ತು 2 ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸೊ ಲಾಸ್ಟ್ ಎಪಿಸೋಡ್ ನಲ್ಲಿ ಬಿಲಿ ಕೆಂಬರ್ ಪೀಕಿ ಬ್ಲೈಂಡರ್ಸ್ ಜೊತೆ ಡೀಲ್ ಮಾಡ್ಕೋತಾನೆ. ಪೀಕಿ ಬ್ಲೈಂಡರ್ಸ್ ಎಪಿಸೋಡ್ ನಂಬರ್ 3. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಟಾಮಿನ ತೋರಿಸ್ತಾರೆ. ಅವನು ಗೆರಿಸನ್ ಪಬ್ಗೆ ಹೋಗ್ತಾನೆ. ಅಲ್ಲಿ ಗ್ರೇಸ್ ಹತ್ರ ಐರಿಶ್ ಡ್ರಿಂಕ್ ಅನ್ನ ಕೇಳ್ತಾನೆ. ಗ್ರೇಸ್ ರೇಸ್ಗೆ ಹೋಗ್ಬಾರ್ದಂತ ಡಿಸೈಡ್ ಮಾಡಿರ್ತಾಳೆ, ಯಾಕಂದ್ರೆ ಅವಳಿಗೆ ಬೇಕಾಗಿರೋ ಡ್ರೆಸ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಅದಕ್ಕೆ ಟಾಮಿ ಹತ್ರ 2 ಪೌಂಡ್ಸ್ ಮತ್ತೆ 10 ಸಿಲಿಂಗ್ಸ್ ಎಕ್ಸ್ಟ್ರಾ ಕೇಳ್ತಾಳೆ. ಆದ್ರೆ ಟಾಮಿ ನಾನು ಮೊದಲೇ ನಿನಗೆ 3 ಪೌಂಡ್ಸ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಟಾಮಿನ ಮೀಟ್ ಆಗೋಕೆ ಇಬ್ರು ಐರಿಷ್ ಆಫೀಸರ್ಸ್ ಬಂದಿರ್ತಾರೆ. ಅವರು ಟಾಮಿಗೆ ವೆಪನ್ಸ್ ಬಗ್ಗೆ ಕೇಳ್ತಾರೆ. ರೂಮರ್ಸ್ ಗಳ ಪ್ರಕಾರ ವೆಪನ್ಸ್ ಗಳನ್ನ ಪೀಕಿ ಬ್ಲೈಂಡರ್ಸ್ ಕದ್ದಿರ್ತಾರೆ. ಅವರು ಹೇಳ್ತಾರೆ, ನೀನು ನಮ್ಗೆ ಗನ್ಸ್ ಅನ್ನ ಕೊಟ್ಬಿಡು, ಅದ್ರ ಬದಲಿಗೆ ನೀನು ಕೇಳಿದಷ್ಟು ಹಣನ ನಾವು ಕೊಡ್ತೀವಿ. ಅದಕ್ಕೆ ಟಾಮಿ ಹೇಳ್ತಾನೆ, ನನಗೆ ಯಾವುದೇ ವೆಪನ್ ಬಗ್ಗೆ ಗೊತ್ತಿಲ್ಲ ಮತ್ತು ಅವು ನನ್ನ ಹತ್ರ ಇಲ್ಲ. ಅದಾದ್ಮೇಲೆ ಆ ಆಫೀಸರ್ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಟಾಮಿ ಹೊರಗೆ ಬರ್ತಾನೆ ಮತ್ತು ಗ್ರೇಸ್ಗೆ 2 ಪೌಂಡ್ಸ್ ಮತ್ತು 10 ಸಿಲಿಂಗ್ ಕೊಡ್ತಾನೆ. ಮತ್ತೆ ರೆಡ್ ಕಲರ್ ಡ್ರೆಸ್ ತಗೋ, ನಿನ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾನೆ. ಆನ್ ದಿ ಅದರ್ ಹ್ಯಾಂಡ್, ಎಡ ಮತ್ತೆ ಫ್ರೆಡಿ ಮದುವೆ ಆಗೋಕೆ ಹೋಗ್ತಾ ಇರ್ತಾರೆ. ಎಡ ತುಂಬಾನೇ ಖುಷಿಯಲ್ಲಿರ್ತಾಳೆ ಮತ್ತೆ ಫ್ರೆಡಿ ಹತ್ರ ಕೇಳ್ತಾಳೆ, ನಾನು ಈ ಡ್ರೆಸ್ ನಲ್ಲಿ ಹೇಗ್ ಕಾಣ್ತಾ ಇದ್ದೀನಿ. ಅದಕ್ಕೆ ಎಲ್ಲಾ ಗಂಡ್ ಮಕ್ಕಳ ತರ ನಮ್ ಫ್ರೆಡಿ ಕೂಡ ಲೈಕ್ ಎನ ಆಂಜಲ್ ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಮದುವೆ ಆಗೋಕೆ ಹೋಗ್ತಾರೆ. ಈಗ ಕ್ಯಾಂಬಲ್ಗೆ ಇಬ್ರು ಐರಿಸ್ ಆಫೀಸರ್ಸ್ ಟಾಮಿನ ಮೀಟ್ ಆಗೋಕೆ ಬಂದಿದ್ರು ಅಂತ ನ್ಯೂಸ್ ಹೋಗುತ್ತೆ. ಯಾಕೆ ಅಂತ ಹುಡುಕಿದ್ರೆ ಅವರು ವೆಪನ್ ಗಳಿಗೆ ರಿಲೇಟೆಡ್ ಆಗಿರೋ ಒಂದು ಡೀಲ್ ಮಾಡೋಕೆ ಬಂದಿದ್ರು ಅಂತ ಗ್ರೇಸ್ ಕ್ಯಾಂಬಲ್ಗೆ ವಿಷಯನ ತಿಳಿಸ್ತಾಳೆ. ಅದಕ್ಕೆ ಅವನು ಆಫೀಸರ್ ಮೌಸ್ ಅನ್ನೋ ಪೊಲೀಸ್ ಹೆಡ್ ಅನ್ನ ಕರೀತಾನೆ. ಅವನಿಗೆ ಹೇಳ್ತಾನೆ, ನಿಮ್ಗಿಂತ ಚೆನ್ನಾಗಿ ಒಂದು ಹುಡುಗಿನೇ ಕೆಲಸ ಮಾಡ್ತಾ ಇದ್ದಾಳೆ. ಅವನು ಇಲ್ಲಿ ಗ್ರೇಸ್ ಬಗ್ಗೆನೆ ಮಾತಾಡ್ತಾ ಇರ್ತಾನೆ. ಆಫೀಸರ್ ಮೌಸ್ ಹೇಳ್ತಾನೆ, ನಾವೇನು ಸ್ಪೈ ಅಂದ್ರೆ ಅಂಡರ್ ಕವರ್ ಏಜೆಂಟ್ ಆಫೀಸರ್ಸ್ ಅಲ್ಲ, ನಾವು ರೆಗ್ಯುಲರ್ ಕ್ರೈಮ್ ಕಂಟ್ರೋಲ್ ಮಾಡೋ ಆಫೀಸರ್ಸ್. ಅವನು ಒಳಗೆ ನಡೆಯೋ ಸೀಕ್ರೆಟ್ ಡೀಲಿಂಗ್ಸ್ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಂತ ಕ್ಯಾಂಬಲ್ಗೆ ಉತ್ತರ ಕೊಡ್ತಾನೆ. ಆನ್ ದಿ ಅದರ್ ಹ್ಯಾಂಡ್, ಗ್ರೇಸ್ ಒಬ್ಬ IRA ಮೆಂಬರ್ ನ ಫಾಲೋ ಮಾಡ್ತಾ ಇರ್ತಾಳೆ. ಅವಳು ಫಾಲೋ ಮಾಡ್ತಾ ಇರೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನು ಗ್ರೇಸ್ ನ ಹಿಡ್ಕೊಂಡು ಸಾಯಿಸೋಕೆ ಟ್ರೈ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಗ್ರೇಸ್ ಅವಳ ಪರ್ಸನಲ್ ಇರೋ ಗನ್ ನಿಂದ ಅವನನ್ನ ಶೂಟ್ ಮಾಡಿ ಬಿಡ್ತಾಳೆ. ಸೊ ನೌ ಹಿ ಈಸ್ ಅ ಡೆಡ್. ಟಾಮಿ ಮನೆಗೆ ಬರ್ತಾನೆ. ಅಲ್ಲಿ ಆಂಟ್ ಪೋಲಿ ಟಾಮಿಗೆ ಫ್ರೆಡಿ ಮತ್ತೆ ಎಡ ಮದುವೆ ಆಗಿರೋದನ್ನ ಹೇಳ್ತಾಳೆ. ಈಗ ಅವರು ಟೌನ್ ಅನ್ನ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿದ್ದನ್ನ ಕೇಳಿ ಟಾಮಿಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಪೋಲಿ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಟಾಮಿ ಪೋಲಿಗೆ ಹೇಳ್ತಾನೆ, ನಾನು ಫ್ರೆಡಿ ಟೌನ್ ಬಿಟ್ಟು ಹೋಗ್ತಾನೆ ಅಂತ ಕ್ಯಾಂಬಲ್ಗೆ ಆಗ್ಲೇ ಪ್ರಾಮಿಸ್ ಮಾಡಿದೀನಿ. ಶೆಲ್ಬಿ ಫ್ಯಾಮಿಲಿಲಿ ಒಂದು ರೂಲ್ಸ್ ಇರುತ್ತೆ. ಅದೇನಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಫ್ಯಾಮಿಲಿ ಮೀಟಿಂಗ್ ಕರಿಬೇಕು ಮತ್ತು ಅಲ್ಲಿ ಎಲ್ರು ಆ ವಿಷಯದ ಬಗ್ಗೆ ಡಿಸಿಷನ್ ತಗೊಂಡು ವೋಟಿಂಗ್ ಮಾಡ್ತಾರೆ. ಲಾಸ್ಟಿಗೆ ಆ ವಿಷಯನ ಡಿಸಿಷನ್ ತಗೋತಾರೆ. ಪೋಲಿ ಟಾಮಿ ಮೇಲೆ ತುಂಬಾನೇ ಕೋಪದಲ್ಲಿರ್ತಾಳೆ ಮತ್ತೆ ಹೇಳ್ತಾಳೆ, ನೀನು ಯಾರನ್ನ ಕೇಳಿ ಡಿಸಿಷನ್ ಮಾಡಿದೆ? ಫ್ಯಾಮಿಲಿ ಮೀಟಿಂಗ್ ಕೂಡ ಇಟ್ಟಿಲ್ಲ ಮತ್ತೆ ಯಾರಿಗೂ ಒಂದ್ ಮಾತು ಕೂಡ ಹೇಳಿಲ್ಲ ಟಾಮಿ. ನಿನ್ನಷ್ಟಕ್ಕೆ ನೀನು ಹೇಗೆ ಡಿಸಿಷನ್ ತಗೊಂಡೆ? ಟಾಮಿ, ಅವರಿಗೆ ಏನಾದ್ರೂ ಹೇಳಿ ಟೌನ್ ಇಂದ ಕಳಿಸು, ಇಲ್ಲಾಂದ್ರೆ ನಾನೇ ಏನಾದ್ರೂ ಮಾಡ್ಬೇಕಾಗುತ್ತೆ ಅಂತ ಪೋಲಿಗೆ ಹೇಳ್ತಾನೆ. ಬೇರೆ ಕಡೆ ನಾವು ಗ್ರೇಸ್ ನ ನೋಡ್ತೀವಿ. ಅವಳು ಕೈ ಮೇಲಿರೋ ಬ್ಲಡ್ ಅನ್ನ ತೊಳಿತಾ ಇರ್ತಾಳೆ. ಅವಳ ಕೈ ನಡುಗ್ತಾ ಇರತ್ತೆ, ಯಾಕಂದ್ರೆ ಈ ಮಿಷನ್ ನಲ್ಲಿ ಮರ್ಡರ್ ಕೂಡ ಮಾಡ್ಬೇಕು ಅಂತ ಅವಳು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆದ್ರೂ ಅವಳು ರೇಸ್ಗೋಸ್ಕರ ಡ್ರೆಸ್ ಅನ್ನ ತಗೊಂಡಿರ್ತಾಳೆ. ಈಗ ನಾವು ಚೆಸ್ಟರ್ ಕೆಂಬಲ್ ನ ನೋಡ್ತೀವಿ. ಅವನಿಗೆ ಆಫೀಸರ್ ಮೌಸ್ ಹೇಳ್ತಾನೆ, ನನ್ ಪ್ರಕಾರ ಐರಿಷ್ ಆಫೀಸರ್ ನ ಗ್ರೇಸೆ ಸಾಯಿಸಿದ್ದಾಳೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿ ಸತ್ತಿರೋ ಜಾಗದಲ್ಲಿ ಒಂದು ಹುಡುಗಿ ಇದ್ಲು ಅಂತ ಅಲ್ಲಿರೋರು ಹೇಳ್ತಾ ಇದ್ರು. ಈಗ ಪೋಲಿ ಫ್ರೆಡಿ ಹತ್ರ ಹೋಗ್ತಾಳೆ. ಅವನಿಗೆ 200 ಪೌಂಡ್ಸ್ ಮತ್ತೆ ನ್ಯೂಯಾರ್ಕ್ ಟಿಕೆಟ್ ನ ಆಫರ್ ಕೊಡ್ತಾಳೆ. ಆದ್ರೆ ಫ್ರೆಡಿ ಇಲ್ಲಿಂದ ಹೋಗೋಕೆ ರೆಡಿ ಇರಲ್ಲ. ಅವನು ಹೇಳ್ತಾನೆ, ನಿಮ್ಗೆ ನನ್ನ ಕೈಲಿ ಟಾಮಿನ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಅಂತ ಅನ್ಸುತ್ತಾ? ಅದಕ್ಕೆ ಎಡಾ ಹೇಳ್ತಾಳೆ, ನಾವು ಅಮೆರಿಕಾಗೆ ಹೋಗ್ಬೋದಲ್ಲ ಫ್ರೆಡಿ, ಅಲ್ಲಿ ರೆವಲ್ಯೂಷನ್ ಗೋಸ್ಕರ ನೀನು ಫೈಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅಮೆರಿಕಾ ಇಂಡಿಪೆಂಡೆಂಟ್ ನೇಷನ್ ಆಗಿರುತ್ತೆ. ಆದ್ರೂ ಫ್ರೆಡಿ ಯಾರ ಮಾತು ಕೇಳೋಕೆ ರೆಡಿ ಇರಲ್ಲ. ಅದಾದ್ಮೇಲೆ ನಾವು ಗ್ರೇಸ್ ನ ನೋಡ್ತೀವಿ. ಅವಳು ಚೆಸ್ಟರ್ ಕೆಂಬಲ್ ನ ಮೀಟ್ ಆಗೋಕೆ ಮ್ಯೂಸಿಯಂಗೆ ಬಂದಿರ್ತಾಳೆ. ಅವನು ಹೇಳ್ತಾನೆ, ನಿನ್ ಕೆಲ್ಸ ಬರೀ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಸುಮ್ನೆ ಯಾಕೆ ನಿನ್ ಲೈಫ್ ನ ರಿಸ್ಕ್ ನಲ್ಲಿ ಹಾಕ್ತಾ ಇದೀಯಾ? ಅದಕ್ಕೆ ಗ್ರೇಸ್ ಹೇಳ್ತಾಳೆ, ನನಗೆ ಅವನ ಹತ್ರ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಸಿತ್ತು, ಆದ್ರೆ ಅವನೇ ನನ್ನ ಸಾಯಿಸೋಗೆ ಬಂದ. ಸೊ ಅಲ್ಲಿ ನಾನು ಏನ್ ಮಾಡೋಕು ಆಗ್ಲಿಲ್ಲ. ಅಟ್ ದಿ ಲಾಸ್ಟ್ ನಾಳೆ ನಾನು ಟಾಮಿ ಜೊತೆ ರೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ನಮ್ಗೆ ಟಾಮಿನ ತೋರಿಸ್ತಾರೆ. ಅವನು ಚೈನೀಸ್ ಮಾರ್ಕೆಟ್ ನಲ್ಲಿ ಬಂದಿರ್ತಾನೆ. ಅಲ್ಲಿ ಅವನಿಗೆ ಒಂದ್ ಸೂಟ್ ತುಂಬಾನೇ ಇಷ್ಟ ಆಗುತ್ತೆ. ಆದ್ರೆ ಅವನಿಗಿಂತ ಮೊದಲೇ ಬಿಲಿ ಕೆಂಬರ್ ಅದನ್ನ ತಗೊಂಡಿರ್ತಾನೆ. ಅವನು ಸೂಟ್ ನ ನೋಡ್ತಾ ಇರುವಾಗಲೇ ಬಿಲಿ ಕೆಂಬರ್ ಅಲ್ಲಿ ಬಂದ್ಬಿಡ್ತಾನೆ. ಟಾಮಿ ಅವನಿಗೆ, ನಾಳೆ ರೇಸ್ಗೆ ನೀನು ತುಂಬಾ ಒಳ್ಳೆ ಸೂಟ್ ನ ತಗೊಂಡಿದೀಯಾ ಅಂತ ಕಾಂಪ್ಲಿಮೆಂಟ್ ಕೊಡ್ತಾನೆ. ಅದಕ್ಕೆ ಕಿಂಬರ್ ಹೇಳ್ತಾನೆ, ಅದರ ಬಗ್ಗೆ ನಿನಗೆ ಹೆಂಗ್ ಗೊತ್ತು? ಟಾಮಿ ಹೇಳ್ತಾನೆ, ನನಗೆ ತುಂಬಾ ವಿಷಯ ಗೊತ್ತು. ಅದೇನಂದ್ರೆ ನಾಳೆ ರೇಸ್ ನಲ್ಲಿ ಲೀ ಬ್ರದರ್ಸ್ ಕೂಡ ಬರ್ತಾ ಇದ್ದಾರೆ. ಅವರು ನಿಮ್ ಬುಗಿಗಳನ್ನ ಕದಿಯೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನು ಗೊತ್ತು. ಆಸ್ ಅ ಫ್ರೆಂಡ್ ಅಂತ ಅಷ್ಟೇ ಇದನ್ನೆಲ್ಲ ಹೇಳ್ತಾ ಇರೋದು. ಇಷ್ಟೆಲ್ಲ ಹೇಳಿ ಟಾಮಿ ಹೋಗ್ತಾ ಇರುವಾಗ ಕಿಂಬರ್, ನಾಳೆ ರೇಸ್ ನಲ್ಲಿ ಆ ಬಾರ್ ಮೇಡ್ ಅನ್ನ ಕರ್ಕೊಂಬ ಅಂತ ಹೇಳ್ತಾನೆ. ಟಾಮಿ ಹೇಳ್ತಾನೆ, ನಾನು ಮೊದಲೇ ಅವಳನ್ನ ಇನ್ವೈಟ್
ಡಿವೈಡ್ ಮಾಡಿದೀನಿ. ಟಾಮಿ ಗ್ರೇಸ್ ನ ಯೂಸ್ ಮಾಡೋಕೆ ರೇಸ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನಮ್ಗೆ ಸಿಗ್ಮಾ ಥಿಂಕಿಂಗ್ ಪಾಯಿಂಟ್ ಆಫ್ ವ್ಯೂ ನ ತೋರಿಸಿದ್ದಾರೆ. ಎಲ್ಲ ಮೊದಲೇ ಪ್ಲಾನ್ ಮಾಡಿ ಸಿಚುವೇಶನ್ ನ ಫುಲ್ ಕಂಟ್ರೋಲ್ ಗೆ ತಗೊಳ್ಳೋ ಸ್ಕಿಲ್ ನ ಟಾಮಿಲಿ ನೋಡ್ತೀವಿ. ಈಗ ನಾವು ಫ್ರೆಡಿನ ನೋಡ್ತೀವಿ. ಅವನು ಎಲ್ಲ ಕಮ್ಯುನಿಸ್ಟ್ ಪೀಪಲ್ ಜೊತೆ ಸೇರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ನಾವೆಲ್ಲ ಒಂದಾಗಿ ಇರೋವರೆಗೂ ಯಾರು ನಮ್ಮನ್ನ ತಡೆಯೋಕೆ ಆಗಲ್ಲ. ಆಕ್ಚುಲಿ ಗವರ್ಮೆಂಟ್ ಒಂದು ರೂಲ್ಸ್ ನ ತೆಗ್ದಿರುತ್ತೆ. ಅದೇನಂದ್ರೆ ಒಂದ್ ಜಾಗದಲ್ಲಿ 3ಕ್ಕಿಂತ ಹೆಚ್ಚು ಜನರು ಸೇರಬಾರ್ದಂತ. ಆದ್ರೆ ಇವನು 2ರನ್ನ ಕರ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಾನೆ. ಈಗ ಜಾನ್ ಟಾಮಿ ಹತ್ರ ಬರ್ತಾನೆ. ಅವನು ಟಾಮಿಗೆ ಎಡ ಮತ್ತೆ ಫ್ರೆಡಿ ಟೌನ್ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಟಾಮಿಗೆ ಇದೆಲ್ಲ ಮೊದಲೇ ಗೊತ್ತಿರುತ್ತೆ. ಜಾನ್ ಟಾಮಿಗೆ ಆತರ ಮಾತಾಡು ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಈಗ ಡಿಪ್ರೆಷನ್ ಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಟಾಮಿ ಈಗ ಚರ್ಚ್ ಗೆ ಹೋಗ್ತಾನೆ. ಅಲ್ಲಿ ಆತರ್ ಕುಂತಿರ್ತಾನೆ. ಆತರ್ ಹೇಳ್ತಾನೆ, ಜನರು ನನ್ನ ಹತ್ರ ಎಡ ಮದ್ವೆ ಆಗಿದ್ಯಾ ಮತ್ತೆ BSA ಇಂದ ಕಳ್ತನ ಆದ ವೆಪನ್ಸ್ ನಿಜವಾಗ್ಲೂ ನಮ್ಮ ಹತ್ರ ಇದೆಯಾ? ನೀನು ನನಗೆ ಇಷ್ಟು ಹೇಳಲ್ವಾ ಟಾಮಿ ಅಂತ ಕ್ವಶನ್ ಮಾಡ್ತಾನೆ. ಟಾಮಿ ಆತರ್ಗೆ ಜಾಸ್ತಿ ವಿಷಯನ ಹೇಳಿದೆ ಒಳಗೇನೆ ಎಲ್ಲಾ ಕೆಲಸ ಮಾಡ್ತಾ ಇರ್ತಾನೆ. ಮತ್ತೆ ಆತರ್ ಟಾಮಿ ಮೇಲೆ ತುಂಬಾನೇ ಕೋಪದಲ್ಲಿ ಇರ್ತಾನೆ. ಆತರ್ ಗನ್ಸ್ ಗಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ಟಾಮಿ ಹೇಳ್ತಾನೆ, ಇದನ್ನೆಲ್ಲ ನಿನ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಆತರ್, ಆದ್ರೆ ನೀನು ಜೈಲಲ್ಲಿ ಹೊಡ್ಸ್ಕೊಂಡು ಬಂದಿದ್ದೆ. ಸೊ ಮತ್ತೆ ಯಾಕೆ ಬೇಡದೇ ಇರೋ ಟೆನ್ಷನ್ ಮತ್ತೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿಲ್ಲ ಅಷ್ಟೇ. ಮುಂದೆ ಟಾಮಿ ಆತರ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನಮ್ಮ ಹತ್ರ ಈಗ ಮಷಿನ್ ಗನ್ಸ್ ಗಳಿವೆ. ಇವು ಬೇರೆ ಯಾವುದೇ ಗ್ರೂಪ್ಸ್ ಹತ್ರ ಇಲ್ಲ. ಸೊ ಇದರಿಂದ ಪೀಕಿ ಬ್ಲೈಂಡರ್ಸ್ ನ ಪಾಪ್ಯುಲಾರಿಟಿ ಬೇಗನೆ ಹೆಚ್ಚಾಗುತ್ತೆ. ದೆನ್ ಅವನು ಆತರ್ಗೆ ನನ್ನ ಹತ್ರ ನಿನ್ಗೋಸ್ಕರ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಟಾಮಿ ಆತರ್ನ ಗ್ಯಾರಿಸನ್ ಗೆ ಕರ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ನಾವು ಫ್ರಾನ್ಸ್ ನಲ್ಲಿ ವಾರ್ ನಲ್ಲಿದ್ದಾಗ ಆತರ್ ನೀನು ಹೇಳ್ತಿದ್ದಲ್ಲ, ನಾನು ವಾಪಸ್ ಹೋದ್ಮೇಲೆ ಬರ್ಮಿಂಗ್ಹ್ಯಾಮ್ ನಲ್ಲಿ ಒಂದು ಪಬ್ ನ ತೆಗಿತೀನಿ ಅಂತ. ಸೊ ಹಿಯರ್ ಇಟ್ ಈಸ್ ಯುವರ್ಸ್. ಟಾಮಿ ಆತರ್ಗೆ ಪಬ್ ನ ಗಿಫ್ಟ್ ಆಗಿ ಕೊಟ್ಬಿಡ್ತಾನೆ. ಇದರಿಂದ ಆತರ್ ತುಂಬಾನೇ ಖುಷಿ ಆಗ್ಬಿಡ್ತಾನೆ. ಇದಾದ್ಮೇಲೆ ಟಾಮಿ ಮನೆಗೆ ಹೋಗ್ತಾ ಇರ್ತಾನೆ. ಆದ್ರೆ ಅವನ ಕಾರ್ನ ಟೈರ್ ಪಂಚರ್ ಆಗಿರುತ್ತೆ. ಇದರಿಂದ ಅವನು ನಡ್ಕೊಂಡೆ ಮನೆ ಕಡೆ ಹೋಗ್ತಾ ಇರ್ತಾನೆ. ದಾರಿಲಿ ಆಫೀಸರ್ ಮೌಸ್ ಸಿಗ್ತಾನೆ. ಅವನು ಟಾಮಿಗೆ ಹೇಳ್ತಾನೆ, ಟಾಮಿ ನೀನು ಫ್ರೆಡಿ ಟೌನ್ ಬಿಟ್ಟು ಹೋಗ್ತಾನೆ ಅಂತ ನಮ್ಗೆ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಅವನು ಇಲ್ಲೇ ಇದ್ದಾನೆ ಮತ್ತೆ ಪ್ರೊಟೆಸ್ಟ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೀಗೆ ನಡೀತಾ ಇದ್ರೆ ಫ್ರೆಡಿ ಜೊತೆ ನಿನ್ ತಂಗಿ ಎಡನ್ನು ಕೂಡ ನಾವು ಹಿಡ್ಕೊಂಡು ಹೋಗ್ಬಿಡ್ತೀವಿ. ಸೊ ನೀನೇ ಏನಾದ್ರೂ ಮಾಡಿ ಅವನನ್ನ ಟೌನ್ ಇಂದ ಕಳಿಸ್ಬೇಕು. ಇಲ್ಲ ಅಂದ್ರೆ ಅವನ ವಿರುದ್ಧ ನಾವು ಆಕ್ಷನ್ ತಗೋಬೇಕಾಗುತ್ತೆ. ಹೀಗೆ ಹೇಳಿ ಆಫೀಸರ್ ಮೌಸ್ ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಫ್ರೆಡಿ ಟಾಮಿ ಹತ್ರ ಬರ್ತಾನೆ. ಅವನು ಟಾಮಿಗೆ 200 ಪೌಂಡ್ ಅಂಡ್ ನ್ಯೂ ಇಯರ್ ಟಿಕೆಟ್ಸ್ ನ ಕೊಡ್ತಾನೆ. ಇದನ್ನ ಆಂಟ್ ಪೋಲಿ ಕೊಟ್ಟಿದ್ಲು. ಇದನ್ನೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಗನ್ಸ್ ಅಂದ್ರೆ ವೆಪನ್ ಬಗ್ಗೆ ಕೇಳ್ತಾನೆ. ಫ್ರೆಡಿ ಟಾಮಿ ಮೇಲೆ ಗನ್ ಪಾಯಿಂಟ್ ಮಾಡಿಬಿಡ್ತಾನೆ. ಅವಾಗ್ಲೇ ಟಾಮಿ ಅವನನ್ನ ಪುಷ್ ಮಾಡಿ ಉಲ್ಟಾ ಅವನ ಮೇಲೆ ಗನ್ ಪಾಯಿಂಟ್ ಅನ್ನ ಮಾಡಿಬಿಡ್ತಾನೆ. ಮತ್ತೆ ಹೇಳ್ತಾನೆ, ನೀನು ಎಡನ ಯಾಕೆ ಮದುವೆ ಆದೆ ಅಂತ ನನಗೆ ಗೊತ್ತು. ಬಿಕಾಸ್ ಶಿ ಇಸ್ ಅ ಮೆಂಬರ್ ಆಫ್ ಅ ಶೆಲ್ವಿ ಫ್ಯಾಮಿಲಿ. ನಾನು ಅವಳ ಲೈಫ್ ಅನ್ನ ಹಾಳಾಗೋಕೆ ಬಿಡಲ್ಲ. ಇಲ್ಲಿ ಟಾಮಿಗೆ ಫ್ರೆಡಿ ಎಡನ ಯೂಸ್ ಮಾಡ್ತಾ ಇದ್ದಾನೆ ಅಂತ ಇರುತ್ತೆ. ಅದಕ್ಕೆ ಫ್ರೆಡಿ ಶಾಕ್ ಆಗ್ತಾನೆ. ನಿನಗೆ ಹೀಗ ಅನಿಸುತ್ತಾ ಟಾಮಿ? ನಾನು ಅವಳನ್ನ ಲವ್ ಮಾಡಿದಾಗ ಅವಳಿಗೆ 9 ವರ್ಷ ಮತ್ತೆ ನನಗೆ 12 ವರ್ಷ ಆಗಿತ್ತು. ಇದು ಟ್ರೂ ಲವ್. ಅವಳು ಕೂಡ ನನ್ನ ತುಂಬಾನೇ ಲವ್ ಮಾಡ್ತಾ ಇದ್ದಾಳೆ. ಟಾಮಿ ಫ್ರೆಡಿಗೆ ಈ ಮದುವೆ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಟಾಮಿ ಆಂಟ್ ಪೋಲಿ ಹತ್ರ ಹೋಗ್ತಾನೆ. ಅವಳಿಗೆ ಹೇಳ್ತಾನೆ, ಈಗ ಫ್ರೆಡಿ ಏನಾದ್ರೂ ಟೌನ್ ಬಿಟ್ಟು ಹೋಗಿಲ್ಲ ಅಂದ್ರೆ ಅವನ ಜೊತೆ ಎಡ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಪೋಲಿ ಈಗ ಎಲ್ಲ ನನ್ನ ಡಿಸಿಷನ್ ಪ್ರಕಾರ ನಡೆಯುತ್ತೆ ಅಂತ ಹೇಳಿ ಅಲ್ಲಿಂದ ಮಲ್ಗೋಕೆ ಹೋಗ್ತಾನೆ. ಆದ್ರೆ ಆಸ್ ವೆಲ್ ಆಸ್ ಅವನಿಗೆ ಮತ್ತೆ ಫಸ್ಟ್ ವರ್ಲ್ಡ್ ವಾರ್ ನ ಕನ್ಸು ಬರುತ್ತೆ. ಅವಾಗ್ಲೇ ಅಲ್ಲಿ ಡ್ಯಾನಿ ಬರ್ತಾನೆ. ಟಾಮಿ ಡ್ಯಾನಿ ಹತ್ರ ಕೇಳ್ತಾನೆ, ನನ್ಗೋಸ್ಕರ ಲಂಡನ್ ಇಂದ ಏನ್ ನ್ಯೂಸ್ ಇದೆ? ಅದಕ್ಕೆ ಡ್ಯಾನಿ ಹೇಳ್ತಾನೆ, ನಾನು ಒಂದ್ ಬಾರ್ ಅಲ್ಲಿ ಕುಂತ್ಕೊಂಡಿರುವಾಗ ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಒಬ್ಬ IRA ಆಫೀಸರ್ ನ ಯಾರೋ ಗನ್ ಇಂದ ಶೂಟ್ ಮಾಡಿ ಸಾಯಿಸಿದ್ದಾರೆ. ಅದನ್ನ ಪೀಕಿ ಬ್ಲೈಂಡರ್ಸ್ ಮಾಡಿದ್ದಾರೆ ಅಂತ ರೂಮರ್ಸ್ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕೂಡ ಇದನ್ನೇ ನಂಬಿ ಬಿಟ್ಟಿದೆ ಅಂತ ಹೇಳ್ತಾನೆ. ಟಾಮಿ ಡ್ಯಾನಿಗೆ ಹೇಳ್ತಾನೆ, ಪೀಕಿ ಬ್ಲೈಂಡರ್ಸ್ ಇದನ್ನ ಮಾಡಿಲ್ಲ ಮತ್ತೆ ಸುಮ್ನೆ ಅವರಿಗೆ ಯಾವುದೇ ಟ್ರಬಲ್ಸ್ ಬೇಡ ಅಂತ ಹೈಕಮಾಂಡ್ ಗೆ ಒಂದ್ ಮೆಸೇಜ್ ಕಳಿಸು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಟಾಮಿ ಎದ್ದು ಗೆರಿಸನ್ ಪಬ್ ಗೆ ಹೋಗ್ತಾನೆ. ಅಲ್ಲಿ ಗ್ರೇಸ್ ಅವನಿಗೆ ಎಡ ಇಲ್ಲಿ ಬಂದಿದ್ದು ಮತ್ತೆ ತುಂಬಾನೇ ಟೆನ್ಷನ್ ಅಲ್ಲಿದ್ಲು. ಅವಳ ಬ್ರದರ್ ಮತ್ತೆ ಹಸ್ಬೆಂಡ್ ಒಂದೇ ವಿಷಯಕ್ಕೆ ಜಗಳ ಆಡ್ತಾ ಇದ್ದಾರೆ. ಮತ್ತೆ ಅವಳಿಗೆ ಇದು ತುಂಬಾನೇ ಟಫ್ ಸಿಚುವೇಶನ್. ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು. ಇದನ್ನ ಹೇಳ್ತಾ ಇರುವಾಗ್ಲೇ ಗ್ರೇಸ್ ಟಾಮಿ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಫ್ರೆಡಿ ಮತ್ತೆ ಅವನು ಯಾವ ವಿಷಯಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆದ್ರೆ ನಮ್ ಸಿಗ್ಮಾ ಟಾಮಿ ಅದಕ್ಕೆ ಆನ್ಸರ್ ಕೊಡಲ್ಲ. ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ರೆಡಿ ಆಗಿರುವಂತ ಹೇಳ್ತಾನೆ. ಎಸ್, ಅವರೀಗ ಫೈನಲಿ ರೇಸ್ ಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಅವರಿಬ್ರು ರೆಡಿ ಆಗ್ತಾರೆ. ಮತ್ತೆ ಟಾಮಿ ಗ್ರೇಸ್ ನ ಪಿಕ್ ಮಾಡ್ಕೊಂಡು ರೇಸ್ ಗೆ ಹೋಗ್ತಾನೆ. ಆನ್ ದಿ ಅದರ್ ಹ್ಯಾಂಡ್ ಬಿಲಿ ಕೆಂಬರ್ ನ ಬುಕಿಗಳನ್ನ ಲೀ ಫ್ಯಾಮಿಲಿ ಅವರು ಕಳ್ತನ ಮಾಡದೆ ಇರೋ ಹಾಗೆ ನೋಡ್ಕೋಬೇಕು ಮತ್ತೆ ಹೀಗೆ ಮಾಡೋರನ್ನ ಹಿಡಿಬೇಕು ಅಂತ ಆತರ್ ಪಿಗಿ ಬ್ಲೈಂಡರ್ಸ್ ಗ್ರೂಪ್ ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಈಗ ಟಾಮಿ ಗ್ರೇಸ್ ಜೊತೆ ರೇಸ್ ನಡೆಯೋ ಜಾಗದಲ್ಲಿ ಬಂದಿರ್ತಾನೆ. ಗ್ರೇಸ್ ಗೆ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕಂತ ಹೇಳ್ತಾನೆ. ಆಮೇಲೆ ಅವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ಅವಾಗ್ಲೇ ಬಿಲಿ ಕೆಂಬರ್ ಗ್ರೇಸ್ ಕಡೆ ಅಟ್ರಾಕ್ಟ್ ಆಗಿ ಬಿಡ್ತಾನೆ. ಲೀ ಬಾಯ್ಸ್ ನ ಮೆಂಬರ್ಸ್ ಎಲ್ಲ ದುಡ್ಡು ತಗೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಪಿಗಿ ಬ್ಲೈಂಡರ್ಸ್
ಬಂದು ಅವರನ್ನ ಹಿಡ್ಕೊಂಡ್ಬಿಡ್ತಾರೆ. ಅವರಲ್ಲಿ ಒಬ್ನನ್ನ ತುಂಬಾನೇ ಹೊಡಿತಾರೆ. ನಮ್ಮ ಆತರಣ್ಣ ಅಂತೂ ಅವನ್ 2 ಕಣ್ಗುಡ್ಡೆನೆ ಕಿತ್ತಾಕ್ ಬಿಡ್ತಾನೆ. ಮತ್ತೆ ಅವನು ಎಲ್ಲಾ ದುಡ್ಡನ್ನ ತಗೊಂಡೋಗಿ ಟಾಮಿಗೆ ಕೊಡ್ತಾನೆ. ಇಲ್ಲಿ ಪೀಗಿ ಬ್ಲೈಂಡರ್ಸ್ ಗೆ ಕೊಟ್ಟಿದ್ದ ಕೆಲಸ ಮುಗಿತು. ಅವರು ಬಿಲಿ ಕೆಂಬರ್ನ ಹಣ ಕಳ್ತನ ಆಗದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಟಾಮಿ ಈಗ ಬಿಲಿ ಕೆಂಬರ್ ಹತ್ರ ಹೋಗಿ ಕುತ್ಕೋತಾನೆ. ಟಾಮಿ ಬ್ಯಾಗ್ಸ್ ನ ಬಿಲಿ ಕೆಂಬರ್ ಮುಂದೆ ಇಡ್ತಾನೆ. ಅವನಿಗೆ, ನೋಡು, ನಿನ್ ಬುಗ್ಗಿಗಳನ್ನ ಕಳ್ತನ ಆಗೋದ್ರಿಂದ ನಾವು ಪೀಗಿ ಬ್ಲೈಂಡರ್ಸ್ ತಡೆದಿದ್ದೀವಿ. ನಿಮ್ಮವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಟಾಮಿ ಕಿಂಬರ್ಗೆ ಒಂದು ಆಫರ್ ಕೊಡ್ತಾನೆ. ಅದೇನಂದ್ರೆ ಪೀಗಿ ಬ್ಲೈಂಡರ್ಸ್ ಬಿಲಿ ಕೆಂಬರ್ನ ಎಲ್ಲಾ ದುಡ್ಡನ್ನ ಕಳ್ತನ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡ್ತಾರೆ. ಆದ್ರೆ ಅವರು ಪ್ರೊಟೆಕ್ಟ್ ಮಾಡಿರೋ ದುಡ್ಡಿನ 5% ಪೀಗಿ ಬ್ಲೈಂಡರ್ಸ್ ಗೆ ಕೊಡ್ಬೇಕು. ಇಷ್ಟೇ ಅಲ್ಲ, ಅವರಿಗೆ 3 ಲೀಗಲ್ ಬೆಟ್ಟಿಂಗ್ ಪಿಚ್ ಗಳನ್ನ ಕೊಡ್ಬೇಕು. ಕಿಂಬರ್ಗೆ ಅವರ ಸರ್ವಿಸ್ ತುಂಬಾ ಇಷ್ಟ ಆದ್ರೆ ನೆಕ್ಸ್ಟ್ ಇಯರ್ ಅದನ್ನ 6ಕ್ಕೆ ಏರಿಸಬೇಕು. ಅದಕ್ಕೆ ಕಿಂಬರ್ ಅದರ ಬಗ್ಗೆ ನನ್ನ ಅಕೌಂಟೆಂಟ್ ಹತ್ರ ಮಾತಾಡು ಅಂತ ಹೇಳಿ ಅವನು ಗ್ರೇಸ್ ಜೊತೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾನೆ. ಟಾಮಿ ಕಿಂಬರ್ನ ಅಕೌಂಟೆಂಟ್ ಗೆ ಅವರು ಕೆಲಸ ಮಾಡೋ ರೀತಿ, ಅವರಿಗೆ ಹೇಗೆ ಲೀ ಬ್ರದರ್ಸ್ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಮೊದಲೇ ಗೊತ್ತಾಗ್ಬಿಡತ್ತೆ. ಹೀಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಅಲ್ಲಿ ಕಿಂಬರ್ ಬರ್ತಾನೆ. ಅವನು ಮೀಟಿಂಗ್ ಹೇಗ್ ನಡೀತಾ ಇದೆ ಅಂತ ಕೇಳ್ತಾನೆ. ಮತ್ತೆ ಅವನು ಗ್ರೇಸ್ ಜೊತೆ 2 hours ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಕೇಳ್ತಾನೆ. ಅದರ ಬದಲಿಗೆ ಟಾಮಿ ಕೂಡ ಅವನ ವೈಫ್ ಜೊತೆ ಇರಬಹುದು ಅಂತ ಆಫರ್ ಕೊಡ್ತಾನೆ. ಈಗ ಟಾಮಿ ಗ್ರೇಸ್ ಹತ್ರ ಹೋಗ್ತಾನೆ. ಅವಳಿಗೆ, ಗ್ರೇಸ್, ನಾವೀಗ ಕಿಂಬರ್ನ ಮನೆಗೆ ಡಿನ್ನರ್ ಗೆ ಹೋಗ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನನ್ಗೆ ಸ್ವಲ್ಪ ಅವನ ಅಕೌಂಟೆಂಟ್ ಜೊತೆ ಕೆಲಸ ಇದೆ. ಸೊ ನೀನು ಬಿಲಿ ಕೆಂಬರ್ ಜೊತೆ ಹೋಗಿರು ಅಂತ ಹೇಳ್ತಾನೆ. ಇದಕ್ಕೆ ನಾನು 3 pounds ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾನೆ. ಗ್ರೇಸ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅವಳು ಟಾಮಿಗೆ ಹೇಳ್ತಾಳೆ, ನಾನು ನಿನ್ಗೆ ಪ್ರಾಸ್ಟಿಟ್ಯೂಟರ್ ತರ ಕಾಣ್ತಾ ಇದ್ದೀನಾ ಟಾಮಿ? ಟಾಮಿ ಹೇಳ್ತಾನೆ, ನೀನು ಬಿಲಿ ಕೆಂಬರ್ ಜೊತೆ 2 hours ಟೈಮ್ ಸ್ಪೆಂಡ್ ಮಾಡ್ಬೇಕು. ಮತ್ತೆ ಅವನ ವೈಫ್ ಜೊತೆ ನಾನು ಇರ್ಬೇಕಂತ ಬಿಲಿ ಕೆಂಬರ್ ಜೊತೆ ನಾನು ಡೀಲ್ ಮಾಡ್ಕೊಂಡ್ ಬಂದಿದ್ದೀನಿ. ಅವನಿಗೆ ನಿನ್ನ ಈಸಿಲಿ ಸೆಡ್ಯೂಸ್ ಮಾಡಬಹುದು ಅಂತ ಅನಿಸುತ್ತೆ. ಏನಾದ್ರೂ ನಿನ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಯ್ತು ಅಂದ್ರೆ ಅವನ ಬಾಲ್ಸ್ ಮೇಲೆ ಕಿಕ್ ಮಾಡುವಂತ ಒಂದು ಖರಾಬ್ ಐಡಿಯಾನ ಕೊಡ್ತಾನೆ. ಅವನು ಗ್ರೇಸ್ ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕಂತ ಹೇಳ್ತಾನೆ. ನನ್ನ ಆರ್ಗನೈಸೇಷನ್ ನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಈಗ ಟಾಮಿ ಕಿಂಬರ್ನ ವೈಫ್ ಜೊತೆ ಬರ್ತಾನೆ. ಅವಳು ಹೇಳ್ತಾಳೆ, ನೀನು ನನ್ನ ಈಸಿಲಿ ಸೆಡ್ಯೂಸ್ ಮಾಡಬಹುದು ಅಂತ ಅನ್ಕೊಂಬೇಡ. ನಿನ್ನ ಹುಡುಗಿ ಪ್ರಾಸ್ಟಿಟ್ಯೂಟರ್ ಆಗಿರ್ಬೋದು, ಆದ್ರೆ ನಾನ್ ಹಾಗಲ್ಲ. ಆದ್ರೆ ನಮ್ ಸಿಗ್ಮಾ ಮೇಲ್ ಟಾಮಿ ಅವನು ಏನು ಮಾಡದೆ ಸುಮ್ನೆ ಕುಂತಿರ್ತಾನೆ. ಆನ್ ದಿ ಅದರ್ ಹ್ಯಾಂಡ್ ಬಿಲಿ ಕೆಂಬರ್ ಗ್ರೇಸ್ ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅವನು ಗ್ರೇಸ್ ನ ಸೆಡ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಗ್ರೇಸ್ ಅವನನ್ನ ಹಿಂದೆ ತಳ್ಳಿಬಿಡ್ತಾಳೆ. ಅವಳು ಕಿಂಬರ್ ಹತ್ರ ಒಂದು ಸಿಗರೆಟ್ ಕೇಳ್ತಾಳೆ. ಈಗ ಅವಳು ಪರ್ಸ್ ನಿಂದ ಗನ್ನ ತೆಗಿತಾ ಇದ್ಲು. ಆದ್ರೆ ಅಷ್ಟರಲ್ಲಿ ಕಿಂಬರ್ ಒಂದು ಗ್ಲಾಸ್ ಅನ್ನ ಬೀಳಿಸ್ಬಿಡ್ತಾನೆ. ಮತ್ತೆ ಅದನ್ನ ಗ್ರೇಸ್ ಗೆ ಎತ್ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಗ್ರೇಸ್ ಹೇಳ್ತಾಳೆ, ನೀನೇ ಎತ್ಕೋ. ಇದರಿಂದ ಕಿಂಬರ್ಗೆ ತುಂಬಾನೇ ಕೋಪ ಬರುತ್ತೆ. ನೀನೊಬ್ಳು ಬಾರ್ ಮೇಡ್, ನಾನು ಏನ್ ಬಿಸಾಕಿದ್ರು ಅದನ್ನ ಎತ್ಕೊಡ್ಬೇಕು, ಸೊ ಪಿಕ್ ಇಟ್ ಅಪ್. ಅವಳು ಹಾಗೆ ಮಾಡಲ್ಲ. ಅದಕ್ಕೆ ಬಿಲಿ ಕೆಂಬರ್ ಅವಳ ಮೇಲೆ ಅರೇಂಜ್ ಮಾಡೋಕೆ ಟ್ರೈ ಮಾಡ್ತಾನೆ. ಅವಾಗ್ಲೇ ಅಲ್ಲಿ ಟಾಮಿ ಬರ್ತಾನೆ. ಟಾಮಿ ಕಿಂಬರ್ಗೆ ಹೇಳ್ತಾನೆ, ಈ ಹುಡುಗಿ ನೋಡೋಕೆ ಅಷ್ಟೇ ಬ್ಯೂಟಿಫುಲ್ ಆಗಿರೋದು, ಆದ್ರೆ ಇವಳಿಗೆ ಕ್ಲಬ್ಸ್ ಅನ್ನೋ ಒಂದು ಡಿಸಾರ್ಡರ್ ಇದೆ. ಇವಳ ಜೊತೆ ನೀವೇನಾದ್ರೂ ಮಾಡಿದ್ರೆ ಆ ಡಿಸಾರ್ಡರ್ ನಿಮ್ಗೂ ಆಗ್ಬೋದು. ಇದರಿಂದ ಬಿಲಿ ಕೆಂಬರ್ ಸ್ವಲ್ಪ ಎದುರ್ಕೊಂಡ್ಬಿಡ್ತಾನೆ. ಹೀಗೆ ಟಾಮಿ ಏನೇನೋ ಸುಳ್ಳು ಹೇಳಿ ಅಲ್ಲಿಂದ ಗ್ರೇಸ್ ನ ಕರ್ಕೊಂಡು ಹೋಗ್ಬಿಡ್ತಾನೆ. ಈಗ ಟಾಮಿ ಮತ್ತೆ ಗ್ರೇಸ್ ಹೊರಗೆ ಬಂದು ಅವರ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಕಾರಲ್ಲಿ ಗ್ರೇಸ್ ಟಾಮಿಗೆ, ಟಾಮಿ ಇವರ ಬಾಸ್ಟರ್ ಅಂತ ಹೇಳ್ತಾಳೆ. ಆದ್ರೆ ಅವಳಿಗೆ ಲಾಸ್ಟ್ ಟೈಮ್ ನಲ್ಲಿ ಟಾಮಿ ಮೈಂಡ್ ಯಾಕೆ ಚೇಂಜ್ ಮಾಡ್ದ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಅವಳು ಟಾಮಿ ಹತ್ರ ಇದ್ರ ಬಗ್ಗೆ ಕ್ವಶನ್ ಮಾಡ್ತಾಳೆ. ಆದ್ರೆ ಟಾಮಿ ಏನು ಆನ್ಸರ್ ಮಾಡದೆ ಕಾಲ್ ಆಗಿ ಕುಂತಿರ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ಎಪಿಸೋಡ್ ನಲ್ಲಿ ನಮ್ಗೆ ಸಿಗ್ಮಾ ಮೇಲ್ ಬಗ್ಗೆ ಸ್ವಲ್ಪ ಹಿಡನ್ ಆಗಿರೋ ಒಂದು ಟ್ರೂತ್ ಅನ್ನ ಹೇಳಿದ್ದಾರೆ. ಸಿಗ್ಮಾ ಮೇಲ್ ಅಂದ್ರೆ ಹೆಣ್ಮಕ್ಳನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಲ್ಲ, ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲಾ ಸಿಚುವೇಶನ್ ಅನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದೇ ನಿಜವಾದ ಸಿಗ್ಮಾ ಮೇಲ್. ಸೊ ನೆಕ್ಸ್ಟ್ ಎಪಿಸೋಡ್ ಅನ್ನ ಆದಷ್ಟು ಬೇಗ ತರೋಕೆ ಟ್ರೈ ಮಾಡ್ತೀನಿ.